ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಲೋಕದೊಡನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜಗಳು ದಿಸಲಿ ರಾಜಗಳಲಿಯಲಿ ಹಾರಲಿ ಕತ್ತುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಡುವುದನವ ಬಿಡುವುದೇ ಇಲ್ಲ ಯಾರು ಅರಿಯದ ನೇಗಿನ ಯೋಗಿಯೇ ಲೋಕಕ್ಕೆ ಅನ್ನವ ನೀಡುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಸದೆ ದುಡಿವನು ಗೌರವ ಕಾಶಿಸದೆ ಕಷ್ಟದೊಳನವರ ಕಡಗಿದೆ ಕರ್ಮ ಕರ್ಮವೈಹ ಪರ ಸಾಧನವು. ಇವತ್ತು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಇನ್ನು ಪಕ್ಕದ ಜಿಲ್ಲೆಗಳಲ್ಲಿ ಮೂಲಭೂತವಾಗಿ ಈ ಮಾವು ಮೇಲೆ ಭಾಳ ಅವಲಂಬಿತವಾಗಿರ್ತಕ್ಕಂಥ ರೈತಾಪಿ ವರ್ಗ. ಇವತ್ತು ರೈತಾಪಿ ವರ್ಗ ಕೆಲವರು ಫಸಲನ್ನು ಮಾರಾಟ ಮಾಡಿದ್ದಾರೆ, ಕೆಲವರು ತಮ್ಮಲ್ಲೇ ಉಳಿಸ್ಕೊಂಡಿದ್ದಾರೆ. ರೈತರು ಅನೇಕ ಆಸೆಗಳನ್ನು ಇಟ್ಕೊಂಡು ಇದರಿಂದ ಒಳ್ಳೆ ಬೆಳೆ ಬರ್ತದೆ, ಇದರಿಂದ ಒಳ್ಳೆ ಬೆಳೆ ಸಿಗ್ತದೆ, ಮದುವೆ ಮಾಡಬೇಕು, ಇಲ್ಲ ಒಂದು ಮನೆ ಕಟ್ಟಬೇಕು, ಇಲ್ಲ ಮಕ್ಕಳನ್ನ ಓದಿಸ್ಬೇಕು, ಏನೋ ಒಂದು ಆಸೆಗಳನ್ನು ಇಟ್ಕೊಂಡು ಇವತ್ತು ರೈತ ಬದುಕ್ತಾ ಇದ್ದಾನೆ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗ್ತಾಯಿದೆ, ಇವತ್ತು ಮಾವಿನ ಒಂದು ಬೆಳೆ ಬೆಳೆದಿರ್ತಕ್ಕಂಥ ರೈತರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು 4 ರೂಪಾಯಿ 5 ರೂಪಾಯಿ ಕೆಜಿ ಮಾರಾಟ ಮಾಡಿದ್ರೆ ಅವ್ರು ಬದುಕೋದೇ ಹಾಗೆ. ಇವತ್ತು ಇದನ್ನು ಉಳುಮೆ ಮಾಡೋದ್ರಿಂದ ಹಿಡಿದು ಅದಕ್ಕೆ ನಾನು ನೋಡಿದಾಗ ಇದುವರೆಗೂ ಒಂದು 7 ಸತಿ ಮದ್ದುಗಳನ್ನು ಹೊಡೆದಿದ್ದಾರೆ. ಆ ಮದ್ದುಗಳಿಗೆ ಎಷ್ಟಾಗ್ತದೆ, ಅದರ ಕಾವಲಿಗೆ ಎಷ್ಟಾಗ್ತದೆ, ಇವೆಲ್ಲವನ್ನು ಕೂಡ ನೋಡಿದಾಗ ಎಷ್ಟು ಶೋಷಣೆಯ ಪರಿಸ್ಥಿತಿಯಲ್ಲಿ ರೈತ ಇದ್ದಾನೆ ಅಂತ ಹೇಳಿದ್ರೆ, ಇವತ್ತು ಮಾವನ್ನೇ ನಂಬಿಕೊಂಡು ಅದರಲ್ಲಿ ಅನೇಕ ಒಂದು ಏನು ಆಸೆಗಳನ್ನ ಇಟ್ಕೊಂಡು ಇದು ಆಗಬೇಕು, ಇದು ಅದನ್ನು ಮಾರಾಟ ಮಾಡಿ ಇದು ಮಾಡ್ಕೋ, ಇದು ಮನೆ ಕಟ್ಟಬೇಕು, ಇನ್ನೊಂದು ಎಲ್ಲವನ್ನೂ ಆಸೆ ಇಟ್ಕೊಂಡಿರ್ತಕ್ಕಂಥ ರೈತ ಆತನ ಆಸೆಗಳೆಲ್ಲ ಇವತ್ತು ನಿರಾಸೆ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಇವತ್ತು ಅದನ್ನು ಕಿತ್ತು ಮಾರ್ಕೆಟ್ ಹಾಕಿದ್ರೆ ಅದರಿಂದ ಒಂದು 4 ರೂಪಾಯಿ 5 ರೂಪಾಯಿ ಕೆಜಿ ಅಂದರೆ ಆ ರೈತನ ಪರಿಸ್ಥಿತಿಯನ್ನು ಆತನ ಗೋಳು ಕೇಳ್ತಕ್ಕಂಥವ್ರು ಯಾರು? ಇವತ್ತು ಕೆಲವೊಂದು ಫಸಲನ್ನು ಖರೀದಿ ಮಾಡಿದ್ದಾರೆ, ಅವರು ಕೂಡ ಪ್ರತಿಯೊಬ್ಬರು ಕೂಡ ಬದುಕೋ ಆಸೆ ಇದೆ, ವ್ಯಾಪಾರ ಮಾಡಿ ಅದೊಂದು 4 ರೂಪಾಯಿ ಸಂಪಾದಿಸಬೇಕು ಅಂತ ಆಸೆ ಇಟ್ಕೊಂಡು ಪಾಪ ಅವರು ಫಸಲನ್ನು ಖರೀದಿ ಮಾಡಿರ್ತಕ್ಕಂಥ ಒಂದು ವ್ಯಾಪಾರಸ್ಥರು ಕೂಡ ಅವ್ರ ಪರಿಸ್ಥಿತಿಗಳು ಭಾಳ ಶೋಷಣೀಯವಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಬೆಲೆ ಕೂಡ ಅದನ್ನು ಬೆಳೆ ಕೂಡ ಒಂದು ಅಷ್ಟಕ್ಕಷ್ಟಕ್ಕೆ ಇದೆ, ಅದು ಇರ್ತಕ್ಕಂಥ ಒಂದು ಬೆಳೆ ಕೂಡ ಏನಾದರೂ ಒಂದು ರೇಟ್ ಸಿಗ್ತದ, ಒಂದು ಒಳ್ಳೆ ಒಂದು ರೇಟ್ ಸಿಕ್ಕಿದ್ರೆ ಆ ಫಸಲು ಕೊಂಡ್ಕೊಂಡಿರ್ತಕ್ಕಂಥ ವ್ಯಾಪಾರಸ್ಥರು ಕೂಡ ಅದೊಂದಷ್ಟು ಅನುಕೂಲ ಆಗ್ತದೆ. ಇವತ್ತು ಒಂದು ಕಡೆ ವ್ಯಾಪಾರಸ್ಥರು, ಇನ್ನೊಂದು ಕೊಡು ರೈತರು ಈ ಮಾವಿನ ಬೆಲೆಯಿಂದ ಭಾಳಷ್ಟು ಶೋಷಣೆಗೆ ಒಳಗಾಗ್ತಾಯಿದ್ರೆ, ದಯವಿಟ್ಟು ಇಲ್ಲೂ ಕೂಡ ನಾನು ಸರ್ಕಾರದ ಒಂದು ಮನವಿ ಮಾಡ್ತೇನೆ, ದಯವಿಟ್ಟು ಅವರು ಕೂಡ ಒಂದು ಬೆಂಬಲ ಬೆಲೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಇವತ್ತು ಸರ್ಕಾರಗಳು ಮಾಡಬೇಕು ಅಂತ ಮನವಿ ಮಾಡ್ತೇನೆ. ಇವತ್ತು ಈ ಸಂದರ್ಭದಲ್ಲಿ ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ಇವೆಲ್ಲ ಮಾಡಬೇಕಾಗ್ತದೆ. ಅವ್ರು ಹೇಳಿದರು ಜೈ ಜವಾನ್ ಜೈ ಕಿಸಾನ್ ಅಂತ. ಈ ದೇಶದ ಬೆನ್ನೆಲುಬು ಯಾರು ಅಂತ ಹೇಳಿದ್ರೆ ಸೈನಿಕ, ಒಬ್ಬ ರೈತ. ಸಮಾಜಕ್ಕೆ ಅನ್ನ ಕೊಡ್ತಕ್ಕಂಥ ಒಂದು ರೈತನ ಪರಿಸ್ಥಿತಿ ಈ ರೀತಿ ಆದರೆ, ಇಡೀ ಸಮಾಜಕ್ಕೆ ಅನ್ನ ಕೊಡ್ತಕ್ಕಂಥ ರೈತನ ಪರಿಸ್ಥಿತಿ ಈ ರೀತಿ ಆದರೆ, ಆ ರೈತನ ಒಂದು ಆತನಿಗೆ ಆಗ್ತಾ ಇರ್ತಕ್ಕಂಥ ಆಘಾತಗಳು ಒಂದರ ಮೇಲೆ ಒಂದು ಇವತ್ತು ತರಕಾರಿ ಬೆಲೆಗಳು ಸಂಪೂರ್ಣವಾಗಿ ಕುಸಿತಗೊಂಡಿದೆ. ಒಂದು ಕಡೆ ಕೋಸು ಬೆಳೆ ಸಿಗದಿರ ಭಾಳಷ್ಟು ಜನ ಉಳುಮೆ ಮಾಡಿಬಿಡು. ನನ್ನಂದೇ ಉದಾಹರಣೆ ತೆಗೆದುಕೊಳ್ಳಿ, ನಾನು ಗಡ್ಡೆ ಕೋಸನ್ನು ಸುಮಾರು 5.5 ಲೋಡು 20,000 ಕೊಟ್ಟೆ. ಟೋಟಲಾಗಿ 5.5 ಲೋಡು 20,000 ಕೊಟ್ಟೆ. ಹಾಗಾದರೆ ಇನ್ನು ಇತರೆ ರೈತರ ಪರಿಸ್ಥಿತಿ ಏನಾಗ್ತದೆ? ಇವತ್ತು ಎಷ್ಟು ಶೋಷಣೀಯವಾಗಿದೆ ರೈತರ ಪರಿಸ್ಥಿತಿ ಅಂತ ಹೇಳಿದ್ರೆ, ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಮೂಲಭೂತವಾಗಿ ಬಡ್ಜೆಟ್ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಒಂದು ಏನು ಮೀಸಲಿಟ್ಟು, ಒಂದು ವೇಳೆ ಹಣ ಏನಾದರೂ ಮೀಸಲಿಟ್ಟರೆ ಅದನ್ನು ಕೂಡಲೇ ಬಿಡುಗಡೆ ಮಾಡಿ ರೈತರಿಗೆ ನಾನು ಇದೀನಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ತುಂಬಿ ಅವರನ್ನು ಕೈ ಇಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕು ಅಂತ ಕೂಡ ನಾನು ಪದೇ ನಾನು ಸರ್ಕಾರವನ್ನು ಮನವಿ ಮಾಡ್ತಾ ಇದ್ದೀನಿ. ಭಾಳಷ್ಟು ತೊಂದರೆಗೆ ರೈತರು ಭಾಳ ಈಡಾಗಿದ್ದಾರೆ. ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸರ್ಕಾರ ಸ್ಪಂದಿಸಬೇಕು, ಸ್ಪಂದಿಸ್ತದೆ ಅಂತಕ್ಕಂಥ ಒಂದು ಆಶಾಭಾವನೆ ಕೂಡ ನಾನು ವ್ಯಕ್ತಪಡಿಸಿ, ಇದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಎಲ್ಲೆಲ್ಲಿ ಬೆಳೆ ನಷ್ಟ ಆಗಿದೆ, ಇವತ್ತು ಬೆಂಬಲ ಬೆಲೆ ಯಾರ್ಯಾರ್ದು ಎಷ್ಟೆಷ್ಟು ಎಕರೆ ಏನು ಮಾವಿನ ತೋಟಗಳಿದೆ ಅದಕ್ಕೆ ಎಷ್ಟೆಷ್ಟು ಬೆಂಬಲ ಬೆಲೆ ಕೊಡಬೇಕಂತಕ್ಕಂಥ ಒಂದು ಪಟ್ಟಿ ಮಾಡಿ
ಕೂಡಲೇ ಹಣ ಬಿಡುಗಡೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಕೂಡ ನಾನು ನಮ್ರತೆಯನ್ನು ಕೂಡ ಸರ್ಕಾರವನ್ನು ಪ್ರಾರ್ಥನೆ ಮಾಡ್ತೀನಿ. ಇದು ರೈತರ ಒಂದು ಯಾವತ್ತು ದೇಶದಲ್ಲಿ ರೈತ ಸುಭಿಕ್ಷವಾಗಿದ್ದರೆ ಆ ದೇಶ ಆವತ್ತು ಸುಭಿಕ್ಷವಾಗಿರ್ತದೆ. ಯಾವತ್ತು ರೈತನ ಕಣ್ಣಲ್ಲಿ ನೀರು ಬರ್ತದೋ ಆವತ್ತು ಈ ದೇಶ ಏನು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ರೈತರನ್ನು ಕಾಪಾಡಿಕೊಳ್ಳೋಣ, ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಿ ಅವರ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನು ಉತ್ತಮ ಮಾಡುವಂಥ ಒಂದು ಕೆಲಸವನ್ನು ಮಾನ್ಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಕೂಡ ನಾನು ಎರಡೂ ಸರ್ಕಾರಗಳನ್ನು ಮನವಿ ಮಾಡ್ತೀನಿ.